ಈಗ ನಮ್ಮ ಹತ್ರ ಇರುವಂತಹ ಸ್ಮಾರ್ಟ್ಫೋನ್ನಲ್ಲಿ ಪ್ರೊಫೆಷನಲ್ ಆಗಿ ವಿಡಿಯೋಸನ್ನು ಎಡಿಟ್ ಮಾಡಬಹುದು. ಆದರೆ ಮೊಬೈಲ್ನಲ್ಲಿ ವಿಡಿಯೋ ಎಡಿಟಿಂಗ್ಗೆ ಸಾಕಷ್ಟು ಆ್ಯಪ್ಸ್ಗಳು ಇವೆ. ಹಾಗಾದರೆ ಅವುಗಳಲ್ಲಿ ಯಾವುದು ಬೆಸ್ಟ್, ಯಾವ ಆ್ಯಪ್ ಬಿಗಿನರ್ಸ್ಗೆ ಒಳ್ಳೆಯದು, ಯಾವ ಆ್ಯಪ್ ಯೂಟ್ಯೂಬ್ ವಿಡಿಯೋಸ್, ರೀಲ್ಸ್ ಮತ್ತು ಶಾರ್ಟ್ಸ್ಗೆ ಸೂಕ್ತ, ಮತ್ತು ಪ್ರೊಫೆಷನಲ್ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂದರೆ ಯಾವ ಆ್ಯಪನ್ನು ಆಯ್ಕೆ ಮಾಡಬೇಕು, ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ಅವೈಲೇಬಲ್ ಇರುವಂತಹ ಕೆಲವು ಪಾಪ್ಯುಲರ್ ವಿಡಿಯೋ ಎಡಿಟಿಂಗ್ ಆ್ಯಪ್ಸನ್ನು ಕಂಪೇರ್ ಮಾಡಿ ಕೊನೆಯಲ್ಲಿ ಯಾವ ಆ್ಯಪ್ ನಿಮಗೆ ಸೂಕ್ತ ಅನ್ನೋದನ್ನು ಹೇಳ್ತೇನೆ. ಮೊದಲನೆಯದಾಗಿ ಕ್ಯಾಪ್ಕಟ್ ತುಂಬ ಪಾಪ್ಯುಲರ್ ಆಗಿರುವಂತಹ ವಿಡಿಯೋ ಎಡಿಟಿಂಗ್ ಆ್ಯಪ್. ಇದರಲ್ಲಿ ಕಟಿಂಗ್, ಟ್ರಾನ್ಸಿಷನ್, ಎಫೆಕ್ಟ್ಸ್, ಟೆಕ್ಸ್ಟ್ ಅನಿಮೇಷನ್, ಕೀಫ್ರೇಮ್ ಅನಿಮೇಷನ್, ಸ್ಪೀಡ್ ಕಂಟ್ರೋಲ್, ಬ್ಯಾಕ್ಗ್ರೌಂಡ್ ರಿಮೂವಲ್ ಮತ್ತು ಕ್ಯಾಪ್ಷನ್ ನಂತಹ ಸಾಕಷ್ಟು ಫೀಚರ್ಸ್ಗಳು ಸಿಗ್ತವೆ. ವಿಶೇಷವಾಗಿ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಕ್ವಿಕ್ ಸೋಷಿಯಲ್ ಮೀಡಿಯಾ ವಿಡಿಯೋಸನ್ನು ಎಡಿಟ್ ಮಾಡಲು ಇದು ತುಂಬ ಕನ್ವೀನಿಯೆಂಟ್. ಇನ್ನೊಂದು ಒಳ್ಳೆಯ ಆಪ್ಷನ್ VN ವಿಡಿಯೋ ಎಡಿಟರ್. VNನ ವಿಶೇಷತೆ ಏನೆಂದರೆ ಇಂಟರ್ಫೇಸ್ ತುಂಬ ಕ್ಲೀನ್ ಮತ್ತು ಪ್ರೊಫೆಷನಲ್ ಆಗಿದೆ. ಮಲ್ಟಿಲೇಯರ್ ಟೈಮ್ಲೈನ್, ಕೀ ಫ್ರೇಮ್ಸ್, ಸ್ಪೀಡ್ ಕರ್ವ್ಸ್, ಟ್ರಾನ್ಸಿಷನ್ಸ್, ಟೆಕ್ಸ್ಟ್ ಫಿಲ್ಟರ್ಸ್ ಮತ್ತು ಆಡಿಯೋ ಎಡಿಟಿಂಗ್ನಂತಹ ಫೀಚರ್ಸ್ಗಳು ಸಿಗ್ತವೆ. ನೀವು ಯೂಟ್ಯೂಬ್ನಲ್ಲಿ ರೆಗ್ಯುಲರ್ ಲಾಂಗ್ ಫಾರ್ಮ್ ವಿಡಿಯೋಸ್ ಮಾಡ್ತಾ ಇದ್ದರೆ VN ಒಂದು ಉತ್ತಮ ಚಾಯ್ಸ್. ವಿಶೇಷವಾಗಿ ಮೊಬೈಲ್ನಲ್ಲಿ PC ಸ್ಟೈಲ್ ಟೈಮ್ಲೈನ್ ಎಡಿಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವವರಿಗೆ ಇದು ತುಂಬ ಯೂಸ್ಫುಲ್. ಆದರೆ ಈಗ ಒಂದು ಪ್ರಶ್ನೆ, ಇವುಗಳಲ್ಲಿ ಯಾವುದು ಬೆಸ್ಟ್ ಅಂತ. ನೀವು ಬಿಗಿನರ್ಸ್ ಆಗಿದ್ದರೆ ಮತ್ತು ಸಿಂಪಲ್ ಆಗಿ ವಿಡಿಯೋಸನ್ನು ಎಡಿಟ್ ಮಾಡಲು ಬಯಸಿದರೆ ಕ್ಯಾಪ್ಕಟ್ ಒಳ್ಳೆಯ ಆಪ್ಷನ್. ನೀವು ಯೂಟ್ಯೂಬ್ ವಿಡಿಯೋಸ್, ಸಿನಿಮೆಟಿಕ್ ಎಡಿಟ್ಸ್ ಮತ್ತು ರೆಗ್ಯುಲರ್ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದರೆ VN ವಿಡಿಯೋ ಎಡಿಟರ್ ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಹಾಗೆ ಒಂದು ಮುಖ್ಯ ವಿಷಯ, ಒಂದು ಆ್ಯಪ್ ಬೆಸ್ಟ್ ಅಂತ ಹೇಳೋದಕ್ಕಿಂತ ನಿಮ್ಮ ಎಡಿಟಿಂಗ್ ರಿಕ್ವೈರ್ಮೆಂಟ್ಗಾಗಿ ಯಾವ ಆ್ಯಪ್ ಸೂಕ್ತ ಅನ್ನೋದು ಮುಖ್ಯ. ನೀವು ಯೂಟ್ಯೂಬ್ ಚಾನೆಲ್ಗಾಗಿ ಲಾಂಗ್ ವಿಡಿಯೋಸ್ ಮಾಡ್ತಾ ಇದ್ದರೆ ಕ್ಲೀನ್ ಟೈಮ್ಲೈನ್, ಕೀ ಫ್ರೇಮ್ಸ್, ಆಡಿಯೋ ಕಂಟ್ರೋಲ್ ಮತ್ತು ಮಲ್ಟಿಪಲ್ ಲೇಯರ್ ಇರುವಂತಹ ಎಡಿಟರ್ ಆಯ್ಕೆ ಮಾಡುವುದು ಉತ್ತಮ. ಶಾರ್ಟ್ಸ್ ಮತ್ತು ರೀಲ್ಸ್ಗಾಗಿ ಫಾಸ್ಟ್ ಎಡಿಟಿಂಗ್ ಬೇಕಾಗಿದ್ದರೆ ಸಿಂಪಲ್ ಇಂಟರ್ಫೇಸ್ ಮತ್ತು ರೆಡಿಮೇಡ್ ಎಫೆಕ್ಟ್ಸ್ ಇರುವಂತಹ ಆ್ಯಪ್ ಹೆಚ್ಚು ಕನ್ವೀನಿಯೆಂಟ್. ಹಾಗಾಗಿ ನನ್ನ ಓವರಾಲ್ ರೆಕಮೆಂಡೇಷನ್ ಎಂದರೆ ಮೊಬೈಲ್ನಲ್ಲಿ ಸೀರಿಯಸ್ ಆಗಿ ವಿಡಿಯೋ ಎಡಿಟಿಂಗ್ ಕಲಿಬೇಕು ಮತ್ತು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಎನ್ನುವವರು VN ವಿಡಿಯೋ ಎಡಿಟರ್ನಿಂದ ಸ್ಟಾರ್ಟ್ ಮಾಡಬಹುದು. ಮೊದಲಿಗೆ ಬೇಸಿಕ್ ಕಟಿಂಗ್, ಟ್ರಾನ್ಸಿಷನ್ಸ್ ಮತ್ತು ಆಡಿಯೋ ಎಡಿಟಿಂಗ್, ನಂತರ ಕೀ ಫ್ರೇಮ್ಸ್, ಸ್ಪೀಡ್ ರ್ಯಾಂಪಿಂಗ್, ಕಲರ್ ಕರೆಕ್ಷನ್ ಮತ್ತು ಅಡ್ವಾನ್ಸ್ಡ್ ಎಫೆಕ್ಟ್ ಕಲಿಬಹುದು. ಒಂದು ಪವರ್ಫುಲ್ ಎಡಿಟಿಂಗ್ ಆ್ಯಪ್ಸ್ಗಿಂತ ಅದನ್ನು ಎಷ್ಟು ಚೆನ್ನಾಗಿ ಬಳಸ್ತೀರಿ ಅನ್ನೋದೇ ನಿಮ್ಮ ವಿಡಿಯೋ ಕ್ವಾಲಿಟಿಯನ್ನು ನಿರ್ಧರಿಸುತ್ತೆ. ನೀವು ಮೊಬೈಲ್ನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನೀವು ಯಾವ ಆ್ಯಪ್ ಬಳಸ್ತೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಟೆಕ್ನಾಲಜಿ, ಎಡಿಟಿಂಗ್ ಮತ್ತು ಕಂಟೆಂಟ್ ಕ್ರಿಯೇಷನ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.